ದಿನ ನಡೆಯೋ ತರಾನೇ ಇವತ್ತು ಕೂಡ ಈ ಹಳ್ಳಿಯಲ್ಲಿ ಟಗರಿನ ಕಾಳಗ ನಡೆಯಕ್ಕೆ ರೆಡಿ ಇತ್ತು. ಇದರಲ್ಲಿ ಭಾಗವಹಿಸಕ್ಕೆ ದೇಶದ ಮೂಲೆ ಮೂಲೆಯಿಂದ ಜನ ತಮ್ಮ ಟಗರ್ಗಳನ್ನ ಕರ್ಕೊಂಡ್ ಬರ್ತಾ ಇದ್ರು. ಅಲ್ಲಿಗೆ ಕಾಳಿ ಕೂಡ ತನ್ನ ಟಗರ್ನ ಕರ್ಕೊಂಡು ಫಸ್ಟ್ ಟೈಮ್ ಈ ಕಾಂಪಿಟಿಷನ್ ಅಲ್ಲಿ ಭಾಗವಹಿಸಕ್ಕೆ ಬರ್ತಾನೆ. ಆದ್ರೆ ಅಲ್ಲಿ ಕಾಳಿಯ ಟಗರಿಗೆ ಸತತ 7 ಬಾರಿ ಚಾಂಪಿಯನ್ ಆಗಿದ್ದ ಒಂದು ಸ್ಟ್ರಾಂಗ್ ಟಗರಿನ ಜೊತೆ ಫೈಟ್ ಫಿಕ್ಸ್ ಆಗೋಗುತ್ತೆ. ಆದ್ರೆ ಕಾಳಿಯ ಟಗರು ಪಕ್ಕ ಪ್ಲಾನ್ ಮಾಡಿ ಆ ಚಾಂಪಿಯನ್ ಟಗರಿನ ಕೊಂಬು ಮುರಿದು ಅದನ್ನ ಸೋಲ್ಸೆ ಬಿಡುತ್ತೆ. ಕಾಳಿ ಈ ಕಾಂಪಿಟಿಷನ್ ಗೆದ್ದಿದ್ದಕ್ಕೆ ಅವನ ಇಡೀ ಊರಲ್ಲೇ ದೊಡ್ಡ ಹಬ್ಬನೇ ಮಾಡ್ತಾರೆ. ಆದ್ರೆ ಕಾಳಿ ಹತ್ರ ಸೋತಿದ್ದ ಆ ವ್ಯಕ್ತಿ ಅವನ್ ಮೇಲೆ ಸೇಡ್ ತೀರ್ಸ್ಕೊಳ್ಳಕ್ಕೆ ಡಿಸೈಡ್ ಮಾಡ್ತಾನೆ. 1 ವರ್ಷ ಆದ್ಮೇಲೆ ಕಾಳಿ ಮತ್ತೆ ತನ್ನ ಟಗರ್ನ ಕರ್ಕೊಂಡು ಅದೇ ಕಾಂಪಿಟಿಷನ್ಗೆ ಬರ್ತಾನೆ. ಆದ್ರೆ ಈ ಸಲ ಆ ವ್ಯಕ್ತಿ ತನ್ನ ಸೋಲಿನ ಸೇಡ್ ತೀರ್ಸ್ಕೊಳ್ಳಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡಿರ್ತಾನೆ. ಅದಕ್ಕೆ ಅವನು ತನ್ನ ಒಬ್ಬ ಶಾರ್ಪ್ ಶೂಟರ್ನ ಸ್ವಲ್ಪ ದೂರದಲ್ಲಿ ನಿಲ್ಸಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಫೈಟ್ ಶುರುವಾದ ತಕ್ಷಣ ಆ ಶಾರ್ಪ್ ಶೂಟರ್ ಕಾಳಿಯ ಟಗರಿನ ಕೊಂಬಿಗೆ ಡೈರೆಕ್ಟ್ ಆಗಿ ಗುಂಡಾರಿಸ್ತಾನೆ. ಇದರಿಂದ ಕಾಳಿಯ ಟಗರು ರಕ್ತ ಸುರಿಸ್ಕೊಂಡು ಅಲ್ಲೇ ಬಿದ್ದ್ಬಿಡುತ್ತೆ. ಮತ್ತೆ ಆ ವ್ಯಕ್ತಿ ಮೋಸದಿಂದ ಈ ಫೈಟ್ ನ ಗೆದ್ದು ಬಿಡ್ತಾನೆ. ಪಾಪ ಕಾಳಿಯ ಕಣ್ಮುಂದೆನೆ ಆ ಮೋಸಗಾರನಿಗೆ ಗೆಲುವಿನ ಹಾರ ಹಾಕ್ತಾರೆ. ಇದನ್ನ ನೋಡಿ ಕಾಳಿ ತಕ್ಷಣ ತನ್ನ ಟಗರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ಡಾಕ್ಟರ್ ಟ್ರೀಟ್ಮೆಂಟ್ ಇಂದ ನೋಡ್ತಾ ನೋಡ್ತಿದ್ದಾಗೆ ಕಾಳಿಯ ಆ ಟಗರು ಮತ್ತೆ ಹುಲಿ ತರ ಎದ್ದು ನಿಲ್ಲುತ್ತೆ.